ಸ್ವಂತ ಆಯಿಲ್ ಅಥವಾ ಎಣ್ಣೆಯನ್ನು ಹೊಂದದ ದೇಶ. 9% ತನ್ನ ದೇಶಕ್ಕೆ ಬೇಕಾಗುವಂಥ ಈ ಕಚ್ಚಾ ಅಥವಾ ಕ್ರೂಡ್ ಆಯಿಲನ್ನು ಇರಾನಿಂದ ಒಯ್ಯುವಂಥ ದೇಶ ಯಾವುದಿದ್ರೆ ಅದು ಚೈನಾ ಇಲ್ಲಿವರೆಗೆ ಆದಂಥ ಈ ಯುದ್ಧದಲ್ಲಿ ವಿಶೇಷವಾದ ಶಸ್ತ್ರಾಸ್ತ್ರಗಳನ್ನು ಕ್ಷಿಪಣಿಗಳನ್ನು ಕೊಟ್ಟದ್ದು ಅನ್ನೋದು ಈಗಾಗಲೇ ಗುಟ್ಟಾಗಿ ಉಳಿದಿಲ್ಲ. ಅದಕ್ಕಾಗಿ ಇರಾನಕ್ಕೆ ಯಾರು ಸಪೋರ್ಟ್ ಮಾಡ್ತಾರೋ ಹೊಡಿಬೇಕು ಅನ್ನೋ ಉದ್ದೇಶದಿಂದ ಅಮೇರಿಕ ಸೇನೆ ಆಧಾರದ ಮೇಲೆ ಅಥವಾ ಮೊಸಾದ್ ಆಧಾರದ ಮೇಲೆ, ಮೊಸಾದ್ ಅಂತೇಳಿ ಬರ್ತದೆ, ನಮ್ಮ ಇಸ್ರೇಲದ ಸ್ಪೈ ಒಂದು ಏನಪ್ಪ ನಿಗೂಢವಾದಂಥ ಈ ಸ್ಪೈ ಕೇಂದ್ರ ಅದು, ಅಥವಾ ಅದೊಂದು ಜಗದಲ್ಲಿ ಏನೇನು ನಡೀತಾ ಇರೋದಿಲ್ಲ ಗುಪ್ತಚರ ವಾಹಿನಿ ಅಂತಾರೆ ಏನಂತಾರೆ ಅದಕ್ಕೆ ನೋಡ್ರಿ. ಎಲ್ಲ ವ್ಯವಹಾರ ಈ ಮಿಲಿಟ್ರಿ ವ್ಯವಹಾರಗಳ ಬಗ್ಗೆ, ಇಡೀ ಮತ್ತೊಂದು ದೇಶಗಳ ಬಗ್ಗೆ ಸರಿಯಾಗಿ ಅಭ್ಯಾಸ ಮಾಡಿದಂಥ ಮೊಸಾದ್ ಸಹಿತ ಇವತ್ತು ಇದನ್ನು ತಿಳ್ಕೊಳ್ಳೋದು ವಿಫಲ ಆಗಿದ್ದು ಅಂತ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಚೈನಾ ಇವತ್ತು ಅನಿವಾರ್ಯವಾಗಿ ಇರಾನಿಗೆ ಬೆಂಬಲಿಸುವಂಥ ಪರಿಸ್ಥಿತಿ ಬಂದಿರ್ತದೆ. ಅದು ತನ್ನ ಹಡಗುಗಳನ್ನು ತೊಗೊಂಬಂದದ. ಸಪೋಸ್ ನಮ್ಮ ಹಡಗುಗಳಿಗೆ ನೀವೇನಾದರೂ ಹಾನಿ ಮಾಡಿದ್ರೆ, ನಿಮ್ಮ ಕ್ಷಿಪಣಿಗಳನ್ನ ಬಿಟ್ಟರೆ ನಾವು ಯುದ್ಧಕ್ಕೆ ರೆಡಿ ಅಂದ್ರೆ ನಿಧಾನಕ್ಕೆ ಈ ಚೈನಾ ಯುದ್ಧಕ್ಕೆ ಬಂದಿತ್ತು. ಈ ನಮ್ಮ ಅಮೇರಿಕಾಗೆ ಒಂದು ಬಿಡಿಸಲಾರದ ನಿಗೂಢ ವಿಷಯ ಅವ್ರಿಗೆ ಗೊತ್ತದ. ಈಗ ಅಲ್ಲಿ ಇದ್ದಾರಪ್ಪ ಇವರು ಅಂತೇಳಿ, ಆದರೂ ಯುದ್ಧಕ್ಕೆ ಬಂದು ನಿಲ್ತಾ ಇರೋದು ಕಾತಿರಲಿಲ್ಲ. ಈ ಸಲ ಅದಕ್ಕೆ ಬಂದು ನಿಂತಿದ್ದಾರೆ. ಜೊತೆಗೆ ಯುರೋಪ್ ಖಂಡದ ದೇಶಗಳು ಇವತ್ತು ಇಂಗ್ಲೆಂಡ್ ಇರ್ಬೋದು, ಅಂದರೆ ಗ್ರೇಟ್ ಬ್ರಿಟನ್, ಫ್ರಾನ್ಸ್ ಇರ್ಬೋದು, ಜರ್ಮನಿ ಇರ್ಬೋದು, ಎಲ್ಲರೂ ಇವತ್ತು ಅಮೇರಿಕೆಯಿಂದ ದೂರ ಸರಿದ್ಬಿಟ್ಟಿದ್ದಾರೆ. ನಾವು ನಿಮ್ಮೊಂದಿಗೆ ಅಥವಾ ನಮ್ಮನ್ನು ಯುದ್ಧದಲ್ಲಿ ನುಗ್ಗಬೇಡಿ, ನಾವು ನಿಮ್ಮೊಂದಿಗೆ ಬರೋದಿಲ್ಲ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಇದನ್ನು ಸದುಪಯೋಗ ಪಡೆದಂಥ ಇರಾನ್ ಆ ಎಲ್ಲ ಯುರೋಪ್ ಖಂಡದ ದೇಶಗಳಿಗೆ ಸಂಪರ್ಕ ಮಾಡಲಿಕ್ಕೆ ಹೊರಟದಂತ. ಇದರ ಅರ್ಥ ಏನಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ಇವತ್ತು ಅಮೇರಿಕ ಏಕಾಂಗಿ ಆಗ್ತಾ ಇದೆ. ಅಮೇರಿಕೆಗೆ ಸಪೋರ್ಟ್ ಕೊಡುವಂಥ ಯುರೋಪ್ ಖಂಡದ ಯಾವ ದೇಶ ಮುಂದೆ ಬರ್ತಾ ಇಲ್ಲ. ಹೀಗಾಗಿ ಇವತ್ತು ಅಮೇರಿಕ ಏನಾಗಿದೆಪ್ಪ ಅಂದ್ರೆ ಅವ್ರ ಮೇಲೆ ದಾಳಿ ಮಾಡಬೇಕು, ಮಾಡಬಾರ್ದು. ಇಷ್ಟೆಲ್ಲ ದಾಳಿ ಆಗಿರ್ಬೋದು, ನಡೆದದ ಅಂತ ಅನ್ನೋದನ್ನು ಸುಳ್ಳಲ್ಲ. ಆದರೆ